ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನವಿ. ಸೊ ಯಾ ಇದು ನನ್ನ ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ 2 months ಆಯಿತು. ಅದು ನನ್ನ ಇಂಟ್ರಡಕ್ಷನ್ ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ಆಫ್ಟರ್ 2 months ವಿಡಿಯೋಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಕನ್ಸಿಸ್ಟೆನ್ಸಿ ಅಂತಲ್ಲ, ಅಟ್ಲೀಸ್ಟ್ ನನ್ನ ಲೈಫಲ್ಲಿ ನನ್ನ ಸೆಲ್ಫ್ನ ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಣ, ವೀಡಿಯೋಸ್ ಮಾಡೋಣ, ಎಕ್ಸಸೈಸ್ ಮಾಡೋಣ, ಲೈಕ್ ನ್ಯೂ ಸ್ಕಿಲ್ಸ್ ಏನಾದರೂ ಕಲ್ತ್ಕೊಳ್ಳೋಣ ಅಂತ ಅಂದ್ಕೊಂಡು ಮೋಟಿವೇಶನ್ ಇಲ್ಲ. ಜಸ್ಟ್ ಐ ಫೆಲ್ಟ್ ನಾನಿವಾಗ ತುಂಬ ಲೇಸಿಯಾಗಿ ಹೋಗ್ತಿದ್ದೀನಿ, ತುಂಬ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಯಾವ ಸ್ಕಿಲ್ಲು ಕಲ್ತ್ಕೋತಿಲ್ಲ, ಜಸ್ಟ್ ಸ್ಕ್ರೋಲಿಂಗ್ ರೀಲ್ಸ್. ನಾನು ಇನ್ಸ್ಟಾಗ್ರಾಮಲ್ಲಿ AI ವಿಡಿಯೋಸ್ನ ಕ್ರಿಯೇಟ್ ಮಾಡ್ತಿದ್ದೆ, ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಬಿಕಾಸ್ ಆಫ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಡ್ರೈವ್ ನಡೀತಾ ಇತ್ತು, ಕ್ಯಾಂಪಸ್. ಸೊ ಅದರಲ್ಲಿ ಜಾಬ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಜಾಬ್ ತೊಗೊಳೋದು ನಮ್ಮಮ್ಮ ಡ್ರೀಮು. ಸೊ ಐ ಅಚೀವ್ಡ್ ಇಟ್. ತೊಗೊಂಡೆ ಜಾಬ್. ಆ್ಯಂಡ್ ಒಂದು 20 days ನನ್ನ ಕಸಿನ್ ಸಿಸ್ಟರ್ದು ಮ್ಯಾರೇಜ್ ಇತ್ತು. ಶಿ ಈಸ್ ಲೈಕ್ ಮೋರ್ ದೆನ್ ಓನ್ ಸಿಸ್ಟರ್. ಸೊ 20 daysಲ್ಲಿ ಆ ಮ್ಯಾರೇಜ್ ಮುಗಿಸ್ಕೊಂಡು ಇವಾಗ ಫ್ರೀ ಆಗಿದ್ದೀನಿ. ಇನ್ಮೇಲೆ ಡೈಲಿ ಕಂಟೆಂಟ್ನ ಕೊಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಳ್ಳೇದಾಗುತ್ತೆ, ಐ ಬಿಲೀವ್. ಇನ್ನೇನು ಹೇಳೋಕ್ಕಿಲ್ಲ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀನಿ ಒನ್ ಡೇ ಯಾವ ಥರ ಇರಬೇಕು, ಎಷ್ಟು ಬ್ಯುಸಿಯಾಗಿರಬೇಕು ಅಂತ ಅದನ್ನು ತೋರಿಸ್ತೀನಿ, ಬನ್ನಿ. ಇದೆ ನೋಡಿ, ಇದು ನಾನು ನಿನ್ನೆ ಕೂತ್ಕೊಂಡು ಬರೆದು ಮಾಡಿದೆ. ಫಸ್ಟು ಡೈಲಿ ಲಾಗ್ಸ್ ವಿಡಿಯೋ ಮಾಡಬೇಕು, ಆಮೇಲೆ ಸಮ್ ಎಕ್ಸಸೈಸಸ್, ಪುಲಪ್ಸ್, ಶೋಲ್ಡರ್ ಪುಷಪ್ಸು ಆ್ಯಂಡ್ ಸ್ಕ್ವಾಟ್ಸ್ ಹಂಗೆ. ಆ್ಯಂಡ್ ರೀಡಿಂಗ್ ಬುಕ್ಸ್. ನನಗೆ ಬುಕ್ಸ್ ಓದೋದು, ಅದರಲ್ಲಿರೋ ಸ್ಟೋರೀಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು 2 ಬುಕ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಭಗವದ್ಗೀತೆ ಇದೆ. ಅದಾದಮೇಲೆ ಎಡಿಟಿಂಗ್ ಕಲ್ತ್ಕೋಬೇಕು, ಎಡಿಟಿಂಗ್ ಮಾಡಬೇಕು, ಆಫ್ಟರ್ ಎಫೆಕ್ಟ್ ಎಡಿಟಿಂಗ್ ಕಲ್ತ್ಕೋಬೇಕು. ಆ್ಯಂಡ್ ಸಮ್ ಪಾರ್ಟ್ ಟೈಮಲ್ಲಿ ಅರ್ನ್ ಮಾಡಬೇಕು ಅಂತ ಬರ್ತೀನಿ. ಇದನ್ನು ಯಾವಾಗೋ ಬರೆದಿಟ್ಕೊಂಡಿದ್ದೆ, ಬಟ್ ಏನಂದರೆ ಏನೂ ಆಗಿಲ್ಲ ಆ್ಯಂಡ್ ಏನಂದರೆ ಏನೂ ಇಲ್ಲ. ಸೊ ಇದನ್ನೆಲ್ಲ ಅಚೀವ್ ಮಾಡಬೇಕು, ಇದನ್ನೆಲ್ಲನೂ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಫೋರ್ June 22 ಅಷ್ಟರಲ್ಲಿ. ಬಿಕಾಸ್ June 22 ನಂದು ಜಾಯ್ನಿಂಗ್ ಡೇಟು ಕಂಪ್ನಿಗೆ. ಸೊ